ಗುಡ್ ಈವ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಒಂದು ಅಣೆಕಟ್ಟಿದ್ದು, ಒಂದು ಸಣ್ಣ ಅಣೆಕಟ್ಟಿದ್ದು. ಸೊ ಯಾವಾಗಲೂ ಹಿಂಗೆ ಸ್ಟೋರ್ ಆಗಿರುತ್ತೆ. ಸೊ ಇಲ್ಲಿ ಗ್ರೌಂಡ್ ವಾಟ್ರಿಗೇನು ಕೊರತೆ ಇಲ್ಲ, ಸದಾಕಾಲ ನೀರು ಚೆನ್ನಾಗಿರುತ್ತೆ. ನೋಡಿ, ಪಕ್ಕದ ಲ್ಯಾಂಡಲ್ಲಿ ಸ್ಪ್ರಿಂಕ್ಲರಲ್ಲಿ ನೀರು ಹೊಡಿತಾ ಇದ್ದಾರೆ. ಸೊ ಎಲ್ಲ ಬೋರ್ವೆಲ್ ತೆಗೆಸ್ಕೊಂಡಿರೋದು, ಒಳ್ಳೆ ನೀರಿದೆ. ಇಂಚು ನೀರಿದು, 2.5 ಇಂಚು ನೀರು. ಸೂಪರ್. ನೋಡಿ, ಇಲ್ಲಿ ಏನು ಕಟ್ಟೆ ಇದೆಯಲ್ಲ, ಇಲ್ಲಿಂದ ಈ ಮರ ಇದೆಯಲ್ಲ, ಇಲ್ಲಿ ತನಕ ಎಂಟ್ರೆನ್ಸು ಸುಮಾರು ಒಂದು 24 ಅಡಿ ಎಂಟ್ರೆನ್ಸ್ ಬರುತ್ತೆ. ಸೊ ಇಲ್ಲೇ ಗೇಟ್ ಹಾಕೋಬೋದು ನೀವು. ಅದು 40 ಅಡಿ ರೋಡ್ ಅದು. ಸೊ ಏನು ಈ ಸರ್ವೆ ನಂಬರಲ್ಲಿ 6 ಕುಂಟೆ ಇದೆಯಲ್ಲ, ಇದು ದಾರಿಗೆ ಅಂತ. ಸೊ ನೀವು ಇದನ್ನು ಯುಟಿಲೈಸ್ ಮಾಡ್ಕೋಬೋದು. ಆ ಕಡೆ ಈ ಕಡೆ ಒಂದು ಸಾಲು ಮರಗಳು ಹಾಕೋಬೋದು. ಈ ಕಟ್ಟೆಯಿಂದ ಈ ತೆಂಗಿನ ಗಿಡಗಳಿದೆಯಲ್ಲ ಪಕ್ಕಕ್ಕೆ ಸ್ವಲ್ಪ ಹೋಗುತ್ತೆ. ಸೊ ರೋಡಿಂದ ಈ ಮರ ತೆಂಗಿನದು ಚಿಕ್ಕ ಗಿಡ ಇದೆಯಲ್ಲ, ಇಲ್ಲಿ ತನಕ 6 ಕುಂಟೆ ಇದು. ಅಗಲ 24 ಅಡಿ ಬರುತ್ತೆ, ಉದ್ದ ಜಾಸ್ತಿ ಇದೆ. ಸೊ ಇದು 6 ಕುಂಟೆ, ಒಂದು ಸರ್ವೆ ನಂಬರಲ್ಲಿ ಪೋಡಾಗಿರೋದು. ಸೊ ಹಿಂಭಾಗ 1 ಎಕರೆ, 20 ಕುಂಟೆ ಪ್ಲಸ್ 20 ಕುಂಟೆ. ಇಲ್ಲೇನು ಟೊಮೊಟೊ ಹಾಕಿದಾರಲ್ಲ, ಇದು ಮಾರಾಟಕ್ಕೆ ಇರುವಂತಹ 1 ಎಕರೆ 6 ಕುಂಟೆ. ಈ ತೋಟ ಬಂದು ಬೇರೆ ಸರ್ವೆ ನಂಬರು. ನೋಡಿ, ಈ ಮೆಣಸಿ ಹಾಕಿದಾರಲ್ಲ, ಇದು 1 ಪಾರ್ಟು, ಇದು 1 ಪಾರ್ಟು. 20 ಕುಂಟೆ ಪ್ಲಸ್ 6 ಕುಂಟೆ. ಟೋಟಲಿ ರೋಡಿಂದ ಇದಕ್ಕೆ 1 ಎಕರೆ 6 ಕುಂಟೆ ಬರುತ್ತೆ. ಇದರಲ್ಲಿ ತೆಂಗಿನ ಮರ ಒಂದು 15 ಬರುತ್ತೆ. ಚಿಕ್ಕದು ದೊಡ್ಡದು ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು 15 ಬರುತ್ತೆ. ಬೋರ್ವೆಲ್ ಇಲ್ಲ, ಬೋರ್ವೆಲ್ ಹಾಕ್ಸ್ಕೋಬೇಕು ನೀವು. ಇದು ಪಕ್ಕದ ಲ್ಯಾಂಡಲ್ಲಿ ಓಡ್ತಾ ಇರೋದು ಬೋರ್ವೆಲ್ ಅದು. ಸೊ ಇಲ್ಲಿ ಪಕ್ಕದಲ್ಲಿ ಡ್ಯಾಮ್ ಇದೆ, ವಿಲೇಜ್ ಹತ್ರ ಇದೆ. ಸೊ ಎಲ್ಲ ಥರದಲ್ಲೂ ಕೂಡ ಅನುಕೂಲತೆಗಳು ಇದೆ. ಇಲ್ಲಿ ಸಾಯಿಲ್ ಕೂಡ ರೆಡ್ ಸಾಯಿಲ್ ಇದು. ನಂಜನಗೂಡು ರಿಜಿಸ್ಟ್ರೇಷನ್ನು. ಸೊ ಇದು ಮೈಸೂರು ರಿಂಗ್ ರೋಡಿಂದ ಒಂದು 42 ಕಿಲೋಮೀಟ್ರ್ ಆಗುತ್ತೆ. ಇದು 6 ಕುಂಟೆ. ಇಲ್ಲಿ ಹೋಗ್ತಾ ಇದ್ದೀರಲ್ಲ, ಇಲ್ಲಿಂದ 24 ಅಡಿ ಅಡ್ಡ. ಸೊ ಉದ್ದ ಇದೆ ಇದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.